ನಮಸ್ಕಾರ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತೊಂದು ಸಿಹಿ ಅಡುಗೆನ ಉತ್ತರ ಕರ್ನಾಟಕದಿಂದ ಹಾಗೂ ಬಿಗ್ ಬಾಸ್ ಖ್ಯಾತಿ ಮಲ್ಲಮ್ಮ ಅವ್ರು ಬರ್ತಾಯಿದ್ದಾರೆ. ಒಂದು ರುಚಿಯಾದ ಅಡುಗೆ ಒಬ್ಬಟ್ಟು ಮಾಡಿ ನಿಮಗೆಲ್ಲ ಕಲಿಸಿ ಕೊಡ್ತಾರೆ. ರುಚಿ ನೋಡಿ ಆಮೇಲೆ ಅನ್ನಿ. ಧನ್ಯವಾದಗಳು. ಮಲ್ಲಮ್ಮವರೇ ಬಂದ್ಬಿಡಿ. ಹೆಂಗಿದ್ದೀರಮ್ಮ? ಬಿಗ್ ಬಾಸಿಂದ ಎಲ್ಲ ಚೆನ್ನಾಗಿತ್ತಾ? ಏನೋ ನಿಮ್ಮ ಆಶೀರ್ವಾದ. ಭಾಳ ಪ್ರಖ್ಯಾತಿಯಾಗಿರುವಂಥ ನಮ್ಮ ಮಲ್ಲಮ್ಮ ಬಂದವರೆ. ಆ ಮಲ್ಲಮ್ಮ ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದಗಳು. ಯಾಕೆಂದರೆ ಈ ತಾಯಿ ಆಶೀರ್ವಾದ, ತಾಯಿಯಂದಿರು ಕಲಿಸ್ಕೊಟ್ಟು ಅಡುಗೆನ, ತಾಯಿ ಕಲಿಸ್ಕೊಟ್ಟಿದ್ದ ಅಡುಗೆನ ನಾನು ಇವತ್ತವರೆಗೂ ಮಾಡಿದೆ. ತಾಯಿ ಬಂದಿದ್ದಾರೆ, ಅದು ಮಲ್ಲಮ್ಮವರು. ರುಚಿಯಾಗಿ ಒಂದು ಬೇಳೆ ಒಬ್ಬಟ್ಟು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೆಂಗೆ ಮಾಡೋದು ಅಂತ ನಿಮಗೆಲ್ಲ ಕಲಿಸ್ಕೊಡ್ತಾರೆ. ಅವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಹಿಂಗೆ ಬೆಳೀಲಿ. ಚಂದ್ರು ಬೆಸ್ಟ್ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಬಿಡಬೇಕು. ಎಲ್ಲರಿಗೂ ನಮಸ್ಕಾರ ರೀ. ಹೇಳಮ್ಮ. ಶಿವರಾತ್ರಿ ಹಬ್ಬದ ಅಡುಗೆ ಮಾಡ್ತೀವಿ ಹೋಳಿಗೆ. ನಿಮ್ಮೆಲ್ಲರಿಗೂ ನಮಸ್ಕಾರ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು, ಆಶೀರ್ವಾದ. ಹಬ್ಬದ ಅಡುಗೆನ ನಿಮ್ಗೆಲ್ಲರಿಗೂ ಕಲಿಸ್ಕೊಡಕ್ಕೆ ಬಂದವರು, ಎಲ್ಲರಿಗೂ ಕಲಿಸ್ಕೊಡೋದು, ಹೇಳಿಕೊಡೋದು ಬಂದೀವ್ರಿ. ಸ್ಟಾರ್ಟ್ ಮಾಡ್ತೀವಿ ಸದ್ದ. ಈಗ ನಿಮಗೆ ಹಬ್ಬದ ಅಡುಗೆಗೆ ಏನೇನು ಸಾಮಗ್ರಿ ಬೇಕು? ನಮ್ಗೆ ಮೊದಲು ನೀರು ಹೆಸರು ಇಡ್ಬೇಕ್ರಿ. ನೀರು ಇಕ್ಬೇಕಾ? ನೀರು ಇಕ್ಬೇಕ್ರಿ ಹೆಸರು. ಆಯಿತು. ಈಗ ನೋಡಿ ಒಲೆ ಅಂಟಿಸ್ಬಿಡ್ತೀನಿ. ಒಲೆ ಅಂಟಿಸ್ರಿ. ಆಯಿತಾ? ಒಲೆ ಅಂಟಿದೆ. ನಿಮ್ಗೆ ಎಷ್ಟು ನೀರು ಬೇಕು ಅಂತ ಹೇಳಿ ಅಷ್ಟು ಪ್ರಮಾಣವನ್ನು ಹಾಕುತ್ತೇನೆ. ಹಾಕ್ರಿ. ಇದು ಬೇಳೆ ಬೇಯಿಸಕ್ಕೆ. ಇದು ಬೇಳೆ ಬೇಯಿಸಕ್ರಿ. ಅದು ಯಾವ ಬೇಳೆ? ಕಡಲೆ ಬೇಳೆ ರೀ. ಹೆಸರು ಬರ್ಬೇಕ್ರಿ. ಇವು ನೀರು ಕುದಿಬೇಕಂತ. ಇವ್ರ ಭಾಷೆಯಲ್ಲಿ ಹೆಸರು ಬರಬೇಕು. ಹೆಸರು ಬರಬೇಕು ಅಂತಾರೆ. ನಾವು ಹೆಸರು ಬರಬೇಕು ನಮ್ಮ ಹೆಸರು ಹೇಳಬೇಕು. ಆದರೆ ಕುದಿಯೋದಕ್ಕೆ ಹೆಸರು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಏನೋ ಕರೆದಿದ್ದ ತಕ್ಷಣ ನಮ್ಮ ಅಡುಗೆ ಮಾಡೋಣ ಅಂತ ಬರ್ತೀನಿ ಅಂತ ಹೇಳಿದ್ರಿ. ಅದು ಶಿವರಾತ್ರಿ ಹಬ್ಬದ ದಿನ ಸಿಕ್ಕಿದ್ದೀರಾ. ಬರ್ಬೇಕಲ್ರಿ. ಹೆಂಗತ್ತರಿ? ಅಯ್ಯೋ, ದೊಡ್ಡ ಮಾತು. ಆ ದೊಡ್ಡ ಮಾತೇ ನಮ್ಮನ್ನು ಬೆಳೆಸೋದು. ಆ ದೊಡ್ಡ ಮಾತು ಅಲ್ವಾ? ದೊಡ್ಡ ಮಾತು. ನಾವು ದೊಡ್ಡವ್ರು ಕರೆದಾಗ, ಒಂದು ಗೌರವ ಕೊಟ್ಟಾಗ, ಒಂದು ಬೆಲೆ ಕೊಟ್ಟಾಗ ನಾವು ಬೆಳಿಬೇಕು, ಪ್ರಪಂಚಕ್ಕೂ ಬೆಳೆಸೋದಂಗೆ ಆಗತ್ತೆ. ಅದು ಭಾಳ ಕಷ್ಟಪಟ್ಟಿದ್ದೀರಾ. ಬೆಂಗಳೂರಿಗೆ ಬಂದು ಕಷ್ಟದಾಗ ಬಂದಿರ್ತೀರಿ. ಅದು ನಿಜ. ಇದು ಹೌದು, ಭಾಳ ಖುಷಿ ಆಯಿತು. ಒಂದು ಒಳ್ಳೆ ಜಾಗದಲ್ಲಿ ಸೇರಿಕೊಂಡ್ರಿ. ಅವರು ನಿಮಗೆಲ್ಲ ಬುದ್ಧಿ ಹೇಳ್ಕೊಟ್ರು. ಈ ಥರ ನೋಡಿ ಬೆಳವಣಿಗೆ ಬೆಳೆಸೋದಕ್ಕೆ ಎಷ್ಟೆಷ್ಟೋ ದಾರಿಗಳಿರುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ ನೋಡಿ. ಇದು ಈ ವಯಸ್ಸಲ್ಲೂ ಬಿಗ್ ಬಾಸಲ್ಲಿ ಹೋಗಿ 6 ವಾರ ಇದ್ದು ಖುಷಿಯಾಗಿ ಬಂದವ್ರು ಮಲ್ಲಮ್ಮ. ಇದು ಎಲ್ಲರೂ ನಮ್ಮದು ಮನಸ್ಸದು, ನಮ್ಮ ಮೇಡಮರ್ದು, ರಾಜೇಶ್ ಸರ್ದು ಎಲ್ಲ ಅವ್ರದ್ದು ಕೈವಾಡ. ನಮ್ಗೆ ಅಲ್ಲಿ ಕಳಿಸ್ಬೇಕಾದ್ರೆ ಇವರೇ ಕಾರಣ ರೀ. ಅವ್ರಿಗೆಲ್ಲರಿಗೂ ನಮಸ್ಕಾರ ಹೇಳದ್ರಿ. ನಿಮ್ಗೆ ಎಷ್ಟು ಜನ ಮಕ್ಕಳಮ್ಮ? ನಮ್ಗೆ 2 ಗಂಡು ಮಕ್ಕಳು ರೀ. ಗಂಡು ಮಕ್ಕಳು. ಮೊಮ್ಮಗ ಹುಟ್ಟಿದ ಅಂತ ಹೋಗಿದ್ರಿ? ಇಲ್ಲ, ಇನ್ನೊಂದು 2 ವಾರ ಹೊಡಿತಾ ಇದ್ರಿ? ಇಲ್ಲ ರೀ, ಇರ್ತಿದ್ದೆವು. ಮತ್ತೇನು ಸ್ವಲ್ಪ ಓಟ್ ಕಡಿಮೆ ಆಗ ವಾರ ಒಬ್ರು ಬರೀಬೇಕಲ್ರಿ, ಆಗಲ್ಲ. ಇಲ್ಲ, ಅಷ್ಟು ದಿನ ಇದ್ದಿದ್ದೆ ಗ್ರೇಟ್. ಅಷ್ಟೇ ಇದ್ದಿದ್ದು. ಏನು ಇಲ್ಲಾರ್ದೆ ಅಷ್ಟೇ ಖುಷಿ. ಬಿಗ್ ಬಾಸ್ ಅಲ್ಲಿ ಇದ್ದ ಮೇಲೆ ಬಿಗ್ ಬಾಸ್ ಮಲ್ಲಮ್ಮ ಅಂದ್ರೆ ಹೆಂಗೆ ಅನ್ಬೇಕು ಹಂಗೆ ಖುಷಿ ನೋಡ್ರಿ ಅಲ್ಲಿಗೆ ಹೋದಿಂದ. ಅಲ್ಲ, ನಮ್ಗೊಂದು 10 ವರ್ಷ ಆಯ್ತು ಜಾಸ್ತಿ ಆಗುತ್ತೆ. ಜನ ನಮ್ಮನ್ನ ಪ್ರೀತಿ ತೋರಿಸೋದು, ಆ ಗೌರವ ಕೊಡೋದು, ಆ ಬೆಲೆ ಕೊಟ್ಟಾಗ ನಮ್ಮನ್ನ ಎಲ್ಲಿ ನೋಡಿ ಗುರ್ತಿಸ್ಬಿಟ್ಟು ಫೋಟೋಗಳು ತೆಗೆಸ್ಕೊತಾರ. ಆನಂದ, ಪ್ರೀತಿ ಮಾತಾಡ್ತಾರ. ಅದು ಕೋಟಿ ಕೊಟ್ಟರು ಸಿಗುತ್ತಾ? ಎಲ್ಲಿ ಸಿಗ್ತಾರೆ ಕೋಟಿ? ಎಲ್ಲ ಸಿಗಲ್ಲ. ಈಗ ನೀವು ಇದಕ್ಕೆ ಮಾಡೋದಕ್ಕೆ ಏನೇನೋ ಕಡಲೆಬೇಳೆ, ಹಿಟ್ಟು, ಮೈದಾ, ಆಮೇಲೆ ಗೋಧಿ ಹಿಟ್ಟು, ಬೆಲ್ಲ, ಸ್ವಲ್ಪ ಸೋಂಪು, ಒಂದೆಡೆ ಏಲಕ್ಕಿ ಹಾಕ್ಬಿಟ್ಟು ಪರಿಮಳವಾಗಿ ತಟ್ಬಿಡ್ತಾರಂತೆ. ಒಬ್ಬಟ್ಟು ತಟ್ಟಸೇ ಬಿಡೋಣ, ನಿಮಗೆ ಕಲಸಿ ಕೊಟ್ಟೇ ಬಿಡೋಣ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಓಕೆ ಮ್ಯಾಮ್. ಸ್ವಲ್ಪ ಎಣ್ಣೆ ಹಾಕ್ರಿ. ಹಾಕ್ತೀನಿ. ಉಪ್ಪಂಗಿಲ್ಲ ರೀ. ಸ್ವಲ್ಪ ಎಣ್ಣೆ ಹಾಕ್ಬೇಕು. ಉಪ್ಪು ಹಾಕಂಗಿಲ್ಲ. ರೀ. ಬೆಲ್ಲ ಹಾಕಂಗಿಲ್ಲ. ಬೆಲ್ಲ ಆಮೇಲೆ ಕುದ್ದ ಮೇಲೆ ಹಾಕ್ಬೇಕು. ಇಲ್ಲ ಅಂದ್ರೆ ಬೆಳೆನೇ ಬೇಯಲ್ಲ. ಬೆಳೆನೇ ಬೇಯಲ್ಲ ರೀ. ಅಲ್ವಾ? ಕಬ್ಬು ಬೇರ್ತಾವ್ರಿ. ಹೌದೌದು. ಅದಕ್ಕೂ ನಮ್ಮ ಹಳೆ ಸ್ವಲ್ಪ ಎಣ್ಣೆ, ಒಂಚೂರು ಬೇಳೆ ಅಂತ 4 ವಿಷಲ್ ಹಾಕ್ಬಿಡುತ್ತೆ. ಅದಕ್ಕೆ ಮುಚ್ಚದ್ರಿ. ಇದು ಎಲ್ಲ ಇದೆ. ಅಣ್ಣಯ್ಯ ಮುಚ್ಚಲ ತಂದ್ಕೊಂಬಂದು ಕೊಡಣ್ಣ. ಇವಾಗ ಇದು ಮುಚ್ಚಿಬಿಡ್ತೀನಿ. ಮುಚ್ಚಿಬಿಡ್ರಿ. 3-4 ವಿಷಲ್ ಆಗೋದ್ರಲ್ಲಿ ಈಗ ಅಮ್ಮ ಬನ್ನಿ. ಈಗ ಇದು ಗೋಧಿ ಹಿಟ್ಟು. ಇದು ಗೋಧಿ ಹಿಟ್ಟು ರೀ. ಪ್ರಮಾಣ ತೋರಿಸಿ. ಇದರಲ್ಲಿ ಅರ್ಧ ಹಾಕಿದ್ರಿ ಗೋಧಿ ಹಿಟ್ಟು. ಇದು ಗೋಧಿ ಹಿಟ್ಟು ಜಾಸ್ತಿ ಹಾಕಿದ್ರೆ ನಡೀತದ. ಅದು ಮೈದಾ ಹಿಟ್ಟು ಸ್ವಲ್ಪ ಹಾಕ್ಬೇಕು. ಆಮೇಲಮ್ಮ ಒಂದು ಸ್ವಲ್ಪ ಉಪ್ಪು ಹಾಕ್ರಿ. ಚೂರು ಉಪ್ಪಿನ ಪುಡಿ. ಉಪ್ಪಿನ ಪುಡಿ ಸ್ವಲ್ಪ. ಇಷ್ಟೇ ಅಲ್ವಮ್ಮ? ಸಾಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕು. ನೀರು ಹಾಕ್ರಿ. ಎಣ್ಣೆ ಬೇಡ್ರಿ. ನಿಮ್ಮ ಕಾಲದಲ್ಲಿ ತಾಮ್ರದ್ದು. ಈಗ ನೋಡಿ ಈ ಥರ ನಿಂದ್ರಿ.
ನಿಮ್ಮೂರಲ್ಲಿ ಹಬ್ಬ ಹುಣ್ಣಿಮೆ ಅಂದರೆ ಒಬ್ಬಟ್ಟಲ್ಲ ಹೋಳಿಗೆ. ಓ ನಮ್ಮ ಊರಲ್ಲಿ ಹಬ್ಬಕ್ಕೆ ಇರು ತಿಂಗಳಿಗೊಮ್ಮೆ ಮಾಡೋದ್ರಿ. ತಿಂಗಳಿಗೊಮ್ಮೆ ಹಬ್ಬಕ್ಕೊಮ್ಮೆ ಹೋಳಿಗೆ ಮಾಡೋದ್ರಿ. ಅಂದ್ರೆ ಚಿಕನ್ ಮಟನ್ ಕಮ್ಮಿ ನಮ್ಮ ಕಡೆಗೆ ಮಾಡೋದು ಕಮ್ಮಿನಾ? ಆದ್ರೆ ತಿಂತಾರಿ ಅಂದ್ರೆ ಹಬ್ಬ ಹುಣ್ಣಿಗೆ ಮಾಡಲ್ಲ ರೀ ಹೋಳಿಗೆ. ನೀವು ತಿಂತೀರಾ? ಏನು ಇದು ಹಾಕಿ ನೀರು ಇದು ಮಟನ್ನು ಚಿಕನ್ನು ತಿಂತೀವಿ ನಾವು ತಿಂತೀವಿ. ಕೇಳಬೇಕಲ್ಲಮ್ಮ. ಇಲ್ಲ ತಿಂತೀವಿ ನಾವು. ಈಗ ಒಂದು ವಿಜಲ್ ಆಗ್ತಾ ಇದೆ, ಈ ಕಡೆ ಹಿಟ್ಟು ಕಲಿಸ್ತಾ ಇದ್ದೀರಾ, ಕಲಿಸ್ಬೇಕು, ಹದವಾಗಿ ಕಲಿಸ್ಬೇಕು. ಹದವಾಗಿ ಕಲಿಸ್ಬೇಕ್ರಿ. ಈ ಬೆಲ್ಲನ ಹೆಂಗೆ ಮಾಡೋದು? ಬೆಲ್ಲ ಕುದಿಬೇಕ್ರಿ. ನಾವು ಬ್ಯಾಳಿ ಕುದ್ದಿಂದ ಅವು ನೀರು ತೆಗಿಬೇಕ್ರಿ ಎಲ್ಲಸು. ಆಯಿತು. ನೀರು ತೆಗೆದು ಬೆಲ್ಲ ಹಾಕಿ ಸೋಪು ಏಲಕ್ಕಿ ಹಾಕಿ ಸ್ವಲ್ಪ ಕುದಿಸ್ಬೇಕ್ರಿ. ಅಂದ್ರೆ ಚೆನ್ನಾಗಿ ಇನ್ನೊಂದು ಚೂರ, ಯಾಕಂದ್ರೆ ಜಾಸ್ತಿ ನೀರು ಹಾಕ್ಬಿಟ್ರು ಅದ ಬರಲ್ಲ. ನಿಮ್ಮ ಅರ್ಧಕ್ಕೆ ಎಷ್ಟು ಬೇಕೋ ಅಷ್ಟು ನೀರಿಗೆ ಹಾಕ್ಬಿಡೋಣ. ಅದೇ ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಫುಲ್ ಖುಷಿ ಆಗ್ಬಿಟ್ರಾ? ಫುಲ್ ಖುಷಿ ರೀ. ನಾನು ಮನೆ ಅನುಭವದಲ್ಲಿ ನೋಡಿದೆ. ನಾನು ಏನು ಫುಲ್ ಖುಷಿಯಾಗಿ ಓಡಾಡಿ ಡ್ಯಾನ್ಸ್ ಮಾಡ್ಬೇಕಲ್ರಿ ಅಲ್ಲಿ ಬಾದಿಂದ ಏನೋ ಒಂದು. ಯಾರು ತುಂಬ ಇಷ್ಟ ಬಿಗ್ ಬಾಸಲ್ಲಿ? ಬಿಗ್ ಬಾಸಲ್ಲಿ ಸುದೀಪ್ ಸರ್ ರೀ. ಸುದೀಪ್ ಸರ್ ಇಷ್ಟ, ಚೆನ್ನಾಗಿ ಮಾತಾಡ್ತಾರೆ. ಅವ್ರ ನಗುವನೇ ನಮ್ಗೆ ಇಷ್ಟ ರೀ. ಅವ್ರೆಲ್ಲ ಬೌಡಿ ಎಲ್ಲ ಅಳಗಾಡ್ಸಿ ನಗ್ತಾರಲ್ಲ, ಅದೇ ತುಂಬ ಇಷ್ಟ ಆಯ್ತು ರೀ ನಮ್ಗೆ. ಈಗ ಎರಡಾಯ್ತು ರೀ. ನೀನೇನು ಆಯ್ತು. ಸ್ವಲ್ಪ ಎಣ್ಣೆ ಹಾಕಿ ರೆಡಿ ಇದೆ ತಗೊಳವ. ನೀನು ಏನನ್ನ ಕೇಳವ, ನಾವಿರುವುದೇ ನಿಮ್ಮ ಕೆಲಸ ಮಾಡೋಕ್ಕೆ. ನಿಮ್ಮ ಈ ವಯಸ್ಸಲ್ಲಿ ನಾವು ನಿಮ್ಗೆ ಸಹಾಯಕರಾಗಿ ದುಡಿತೀವಂದ್ರೆ ಅದರ ಸ್ಥಾನ ಅಂದ್ರೆ ಯಾವುದಿದೆ? ಯಾವನಮ್ಮ ದುಡಿಯೋದೇ ಹೊಟ್ಟಿಗಲ್ರಿ. ಹೊಟ್ಟಿ ಬಿಟ್ಟು ಏನಾದ್ರಿ ಏನಿಲ್ಲ. ಹೊಟ್ಟಿ ಒಂದು ಇರ್ಲಿಕ್ಕೆ ಯಾರು ದುಡಿತಿಲ್ರಿ. ಹೊಟ್ಟೆ, ಬಟ್ಟೆ, ಮಾನ ಮರ್ಯಾದೆ ಮೂರು ಉಳ್ಕೊಳ್ಸ್ಕೊಂಡ್ರೆ ಪ್ರಪಂಚದಲ್ಲಿ ಎಲ್ಲಾನು ಸಿಗುತ್ತೆ. ಇದೆರಡೂ ಸಿಗಲ್ಲ. ಸಿಗಲ್ಲ. ಇವಾಗ ಯಾರನ್ನ ಅನ್ಕೊಂಡಿದ್ದ ನೀನು ಈ ಪ್ರಪಂಚ ಎಲ್ಲ ನೋಡ್ಬೋದು ನಾವು ಅಂತ? ಎಲ್ಲಿದ್ರಿ? ಇವಾಗ ನೋಡ್ರಿ ಎಲ್ಲಿ ನೋಡೆ ಅಕ್ಕ ಒಂದು ಫೋಟೋ ಮಲ್ಲಮ್ಮಕ್ಕ ಅಂತ ನೋಡಿ ಒಂದು 10-15 ನಿಮಿಷ ನೆನಿಬೇಕಿತ್ತು. ಆಯ್ತು. ಈಗ ಇದನ್ನ ಅಲ್ಲಿ ಇಕ್ಕಿರ್ತೀನಿ ನೆನೆಯಕ್ಕೆ. ತೊಗೊಳಬೈದ ನೆನೆಯಕ್ಕೆ ಇಟ್ಬಿಡಪ್ಪ ರಾಜ. ಈಗ ಇದು 4 ವಿಷಲ್ ಕೂಗ್ಬಿಟ್ಟಿದೆ. ಇದಾದ್ಮೇಲೆ ರುಬ್ಬೇಕಾ? ಇದು ನಾವು ಒಲೆಯಲ್ಲಿ ಕುದಿಸ್ತೀವಿ. ಇದು ರುಬ್ಬೇಕಾ? ಇದು ರುಬ್ಬೇಕು. ಅದೆಲ್ಲ ಆ ಕಾಲದಲ್ಲಿ ಊದಿ ಆ ಕೆಂಡ ಸೌದೆ ಇಟ್ಟು ನಾವು ಈಗಾದ್ರೆ ಹಂಗೆ ಮಾಡ್ತೀವಿ. ಹಳ್ಳಿ ಕಡೆ ನಿಜ, ಇಲ್ಲ ಆಗಲ್ಲ. ಇದೆಲ್ಲ ಮಾಡಲ್ಲ. ಇದು ಅನ್ಬೇಕು. ಈ ಗ್ಯಾಸಲ್ಲಿ ಹಾಕ್ಬೇಕು. ಆ ಕಣ್ಣಲ್ಲಿ ನೀರು ಬರ್ಸ್ಕೊಂಡು ಪಿ ಊದ್ಕೊಂಡು ಆ ಸೌದೆ ಇಟ್ಕೊಂಡು ಹಳೆ ಬಿರಣಿಗಳು ತಗೊಂಡು ಇಟ್ಕೊಂಡು ಎಷ್ಟು ಕಷ್ಟ ಪಡ್ತಾ ಇದ್ವಿ. ಆ ಕಷ್ಟದಲ್ಲಿ ಆ ರುಚಿ ಬೇರೆ ಇತ್ತು. ಈಗೆಲ್ಲ ಇದೆ ಅನ್ಬಿಟ್ರೆ ಕೆಲಸನೇ ಮುಗ್ದೋಗುತ್ತೆ. ಅದು ಒಲೆ ಮ್ಯಾಗಿಂದ ರುಚಿ ರೀ. ಆ ಒಲೆನೇ ಅವತ್ತು ಆ ಕಣ್ಣಲ್ಲಿ ನೀರು ಬರ್ತದೆ, ಆ ರುಚಿ ಬರ್ತಾ ಇತ್ತು ಅಲ್ವಾ? ಅನ್ನ ಮಾಡಿ ಕಿಚನ್ ಮೇಲೆ ಇಟ್ಟು ಚಂದ ಎಷ್ಟು ಚೆನ್ನಾಗಿ ಅಳ್ತಾ ಇತ್ತು. ಅಳ್ತಕ್ಕೆ ತಕ್ಕನಾಗ ನೀರು ಇಡ್ತಾ ಇದ್ವಿ. ಹೌದು, ಅವತ್ತೆಲ್ಲ ರುಚಿನೇ ಬೇರೆ. ಈಗ ಬೇಳೆ 4 ವಿಷಲ್ ಆಗಿದೆ. ಈಗ ತೆಗೆದುಬಿಡೋಣಮ್ಮ. ನೋಡ್ಬಿಟ್ಟು ನೀವು ಬೇಳೆ ಬೆಂದಿದೆಯಾ ಅಂತ ಕರೆಕ್ಟಾಗಿ ಹೇಳ್ಬಿಡಿ. ಅದೇ ಇಂಪಾರ್ಟೆಂಟು. ಬೇಳೆ ಎಷ್ಟು ಬೇಯಬೇಕು ಸಾಕಾ? ಮೆತ್ತ ಕುದಿಬೇಕ್ರಿ. ಹೌದು. ಬೇಳೆ ಬೆಂದ್ರೇ ರುಬ್ಬಕ್ಕೂ ಚೆನ್ನಾಗಿರ್ತದೆ, ಮಿಕ್ಸ್ ಮಾಡ್ಕೊಳಕ್ಕೂ ಚೆನ್ನಾಗಿ. ನೋಡಿ ಈಗ ಬೇಳೆ ಎಲ್ಲ ಬೆಂದಿದೆ. ಈಗ ನಿಮಗೂ ನೋಡ್ಕೊಂಡಿದ್ದೀರಾ ಚೆನ್ನಾಗಿ ಹೂವು ಥರ ಆಗಿದೆ. ಈಗ ಹೋಗ್ಬಿಟ್ಟು ನೀರನ್ನ ಫಿಲ್ಟ್ರ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಅಮ್ಮ ಬೇಳೆ ನೀಟಾಗಿ ನೀರೆಲ್ಲ ತೆಗೆದೆ. ಒಂದು ಜೊತೆಗೆ ಒಂದು ಬಾಣಲಿ ತಂದೆ. ಈಗ ಬೇಳೆನ ತೆಗಿತೀನಿ. ಸೊ ಹಿಂಗೆ ಅಲ್ವಾ? ಚೂರು ನೀರು ಇರಬಾರ್ದು. ನೀರಿದ್ರೆ ಅಲ್ಸಾಗ್ಬಿಡುತ್ತೆ. ಹೌದು. ನೋಡಿ ಇವಾಗ ನೀರಿಲ್ಲ. ಓಕೆನಮ್ಮ? ಈ ಶಿವರಾತ್ರಿ ಹಬ್ಬದ ದಿನ ನಿಮ್ಮೂರಲ್ಲಿ ಏನೇನು ಮಾಡ್ತಾರಮ್ಮ? ನಮ್ಮೂರಲ್ಲಿ ಇದು ಹೋಳಿಗೆ ಮಾಡ್ತಾರೆ. ಹೋಳಿಗೆ, ಅನ್ನ, ಸಾರು. ಇದ್ರೊಳಗಡೆ ಬಾಳ್ಸ್ಕೋವಾಗ ಕುರುಡಿಗೆ ಅಂತ ಮಾಡ್ತಾರೆ. ಕುರುಡಿಗೆ, ಹಪ್ಪಳ ಎಲ್ಲ ಕರೆದು ಚೆನ್ನಾಗಿ ಮಾಡ್ತಾರೆ. ರಾತ್ರಿ ಎಲ್ಲ ನಿದ್ದೆ ಇಲ್ವಾ? ರಾತ್ರಿ ಎಲ್ಲ ನಿದ್ದೆ ಮಾಡ್ತಾರೆ. ಅಲ್ಲ ನಮ್ಮಲ್ಲೆಲ್ಲ ಇಲ್ಲಿ ಜಾಗರಣೆ ಮಾಡ್ತೀವಿ. ಮಾಡ್ತಾರೆ ಹಂಗ ಫುಲ್ ರಾತ್ರಿ ಎದ್ಬಿಡ್ತೀವಿ. ಎಲ್ಲಿ ಹೇಳ್ತಾರೆ ನಮ್ಮ ಕಡೆ ಅರಿವಿ ಹೋಗ್ತಾರೆ ಕೆಲ್ಸಕ್ಕೆ ಬರ್ತಾರ. ನಮ್ಮಲ್ಲಿ ಬೆಂಗಳೂರಲ್ಲಿ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಸೈಕಲ್ ಹೊಡ್ಕೊಂಡು ಮಾರ್ಕೆಟ್ಗೆಲ್ಲ ಹೋಗ್ಬಿಡ್ತಾ ಇದ್ವಿ. ಪಿಕ್ಚರ್ ಥಿಯೇಟ್ರಿಗೆ ಏನು ಬೆಲೂನ್ ಕಟ್ಬಿಡೋದು, ಟಿಕೆಟ್ ಅಂತ ಗಾಡಿ ಓಡಿಸ್ಕೊಂಡು ರಾತ್ರಿ ಫುಲ್ಲು ಮಜಾ ಮಾಡ್ಕೊಂಡು ಮನೇಲಿ ನೆಕ್ಸ್ಟ್ ಡೇ ಹಬ್ಬದಡ್ಗೆ ತಿನ್ಕೊಂಡು ಖುಷಿಯಾಗಿರ್ತಾ ಇದ್ವಿ. ಆಮೇಲೆ ನೀರು ಇಲ್ಲದೆ ತೆಗ್ದಿದ್ದೀನಮ್ಮ. ಸಾಕು. ಓಕೆ ಕಣವ. ಇದು ಬೆಲ್ಲ ಹಾಕಂದ್ರೆ ಹಾಕಣಮ್ಮ. ಬೆಲ್ಲ ಹಾಕಂದ್ರೆ ಈಗ ಒಂದು ಬೆಲ್ಲ ಉಂಡೆ ಬೆಲ್ಲ ಹಾಕಿದ್ದೀರಾ.
ತಿರೋರಿ. ಓ ಬೆಲ್ಲದ ಜೊತೆ ಹಾಂ ಬೇಳೆ ಬೇಯಬೇಕು. ಬೇಳೆ ಬೇಯಬೇಕು ಅಂದ್ರೆ 2 ದಿನ ಇಟ್ಟರು ಏನಾಗಲ್ಲ, ಕೆಡಲ್ಲ. ಈಗ ಬೇಳೆ ಕೂಸಿಗೆ ಬರೀ ಬೆಲ್ಲ ಹಾಕಿ ಮಾಡ್ತೇವ್ರಿ, ಹೌದು, ಚೆನ್ನಾಗಿ ಆಗಲ್ಲ. 1-2 ಏಲಕ್ಕಿ ಕುಟ್ಲಾ? ಹಾಂ ಏಲಕ್ಕಿನೂ ಸೊಂಪು ಬೇಕಾ? ಹಾಂ ಏಲಕ್ಕಿ ಸೋಪ, ಏಲಕ್ಕಿ ಸೊಂಪು. ಹಾಂ ಕುಟ್ಬೇಕ್ರಿ ಹಿಂಗ. ನಮ್ಮ ಕಡೆ ಎಲ್ಲ ಇದು ಇರ್ತಾವಲ್ಲಿ ಕುಟ್ಟಾಣಿಲಿ ಕುಟ್ಟೋದು, ಕುಟ್ಟೋದು, ಕುಟ್ಬಿಟ್ಟು ಪೌಡ್ರ್ ಮಾಡಿ ಹಾಕೋದು. ಈಗೆಲ್ಲ ಮಿಕ್ಸಿ ಇಟ್ಕೊಬಿಟ್ಟಾರೆ. ಮಿಕ್ಸಿ ಇಟ್ಕೊಂಬಿಟ್ರ ಅಷ್ಟೇ ರೀ. ನಮ್ಮ ಕಡೆ ಎಳಮಿ ಹಬ್ಬ ಬಂದು ಭರ್ಜರಿ ಮಾಡ್ತಾರೆ. ಹೌದಾ? ಅವತ್ತು ಬರ್ತಾನೆ ನಿದ್ದೆ ಮಾಡಲ್ಲ ನೋಡ್ರಿ. ಚೂರು ಅಂಡ್ರದಾಗ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗೋದು. ಜೋಳದ ಹೊಲಕ್ಕೆ ರೀ. ಸೋಂಪು, ಸ್ವಲ್ಪ ಏಲಕ್ಕಿ ಪುಡಿ. ಪುಡಿ ಸ್ವಾದಕ್ಕೆ ರುಚಿ ಬರಬೇಕು ಅಂದ್ರೆ ಘಮ ಘಮ ಅನ್ಬೇಕಲ್ಲ. ಘಮ ಅನ್ಬೇಕು. ಘಮ. ಈಗ ಏನು ಮಾಡ್ಬೇಕು ಇದನ್ನ? ಅದು ಸ್ವಲ್ಪ ಆರ್ಬೇಕು ರೀ. ಆರೇನು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗಾ? ಅಲ್ಲೇ ಅಲ್ಲ ಚೆನ್ನಾಗಿ ರುಬ್ಬಿದ್ದೇನಪ್ಪ. ಆರಿಸ್ಬಿಟ್ಟು ರುಬ್ಕೊಂಬಂದಿದ್ಯಾ? ತಗೊಂಬಂದ್ಬಿಡಪ್ಪ. ಅಮ್ಮ ನೋಡಿಮ್ಮ ಕರೆಕ್ಟಾಗಿದೆಯಾ? ಓ ಚೆನ್ನಾಗಿದೆ. ಕರೆಕ್ಟಾಗಿ ಬಂದಿದೆಯಾ? ಕರೆಕ್ಟಿಗೆ ಬಂದದ. ಅದುವಾಗ ರುಬ್ಕೊಂಬಂದವನ? ಅದು ಅವಾರ್ಡ್ ಕೊಡ್ಬೋದು ಅವನಿಗೆ? ಕೊಡ್ಬೋದು. ಅವಾರ್ಡ್ ಕೊಡ್ಬೋದ್ರಿ. ಕೊಡ್ಬೋದಾ? ಈಗ ಮುಂದಿನ ಕಾರ್ಯಕ್ರಮ ನೋಡಿ. ಆಮೇಲೆ ಇದು ಅಲ್ದಿ ಒಂದು ಅರ್ಧ ಗಂಟೆ ಆಯ್ತಲ್ಲ ನೆನ್ಸಿಟ್ಟಿದ್ದೆ ತಗೋಬಾ. ಅದು ಹಿಟ್ಟನ್ನು ತೊಂಬರ್ರಿ. ನೋಡ್ದಾ ಮರ್ತ್ಬಿಟ್ಟಿದ್ರೆ ಹಿಟ್ಟು ಇಲ್ಲ ತಟ್ಟು ಇಲ್ಲ. ಈಗ ಆಯ್ತಾನಪ್ಪ, ಹಿಟ್ಟು ರೆಡಿ ಆಗಿದೆಯಾ? ನೋಡಮ್ಮ ರುಬ್ಬಿರೋದೆಲ್ಲ ತಂದವನೇ. ಅದುವಾಗ ಆಗಿದೆ ನೋಡ್ಕೊಬಿಡಿ. ಇನ್ನು ಸ್ವಲ್ಪ ಹದ ಮಾಡ್ಕೋಬೇಕ್ರಿ. ಹಿಂಗೆ ಮಾಡೋ ಹೊತ್ತಿಗೆ ಹಿಂಗೆ ಹದ ಮಾಡ್ಕೋಬೇಕು. ಮಸಾಜ್ ಮಾಡಬೇಕು. ಮಸಾಜ್ ಮಾಡ್ಬೇಕ್ರಿ. ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ಹದವಾಗಿ ನೀಟಾಗಿ ಬರುತ್ತೆ. ಈಗ ಉಂಡೆ ಕಟ್ಕೋತೀರಾ? ಸಣ್ಣ ಇಟ್ಟಿದೆ ಹಿಂಗೆ ಮಾಡ್ಬೇಕು. ನಾವು ಮೈದಾ ಹಿಟ್ಟಲ್ಲಿ ಮಾಡ್ತೀವಿ. ಇಲ್ಲ ನೀವು ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡೂ ಮಿಕ್ಸ್ ಮಾಡ್ತೀವಿ ನಾವು. ಹೌದು, ಒಂದೊಂದು ಕಡೆ ಒಂದೊಂದು ವಿಧಾನ. ಒಂದೊಂದು ಕಡೆ ಒಂದೊಂದು. ರುಚಿ ಬೇಕು. ವಿಧಾನ ಯಾವುದಾದ್ರೂ ರುಚಿಗೆ ಮಾತ್ರ ಇದ್ದರೆ ಚಟಾಪಟ ಅಂತ ತಡ್ತಾ ಇರೋದು, ಒಬ್ಬಟ್ಟು ಕೊಡ್ತಾ ಇರೋದು, ಬನ್ಮೋರ್ ಅಂತ ತಿನ್ನಿಸ್ತಾ ಇರೋದು. ಶಿವರಾತ್ರಿ ಸ್ಪೆಷಲ್ ರೀ. ಒಂದ್ಸಲ ಜೋಳದ ರೊಟ್ಟಿ ಎಣ್ಗಾಯಿ ಮಾಡ್ಬಿಡೋಣ ಅಲ್ವಾ? ನಿಮ್ಮೂರು ಸ್ಪೆಷಲ್ ಮಸ್ತ್ ಕಲಂದ. ಅದನ್ನೇ ಮಾಡ್ರಮ್ಮ ಅನ್ಕೊಂಡಿದ್ದೀರಿ. ಹಬ್ಬ ಇದ್ದಲ್ಲಮ್ಮ, ಹಬ್ಬ ಸಿಹಿ, ಹಬ್ಬಕ್ಕೆ ಸಿಹಿ ಕೊಟ್ಬಿಡೋಣ. ಖಾರಕ್ಕೆ ಇನ್ನೊಂದ್ಸಲ ಹೊಡೆದ್ಬಿಡೋಣ. ನಿಮ್ಗಂತೂ ಮಟನ್ ಚಿಕನ್ ಇಷ್ಟ ಇಲ್ಲ ರೀ. ಇವ್ರಿಗೇನಿದ್ರು ಸಿಹಿ ಖಾರ ಸಿಹಿ ಇರಬೇಕು. ರುಚಿಯಾದ ಅಡುಗೆ ಇದೇ ಇಷ್ಟ ರೀ ನಮ್ಗೆ. ಹೌದಾ? ಇದು ಹಬ್ಬಕ್ಕೆ ಮನೇಲಿ ಶಾಂತಿ ರೀ. ಇದು ಹೋಳಿಗೆ ಊಟ ಶಾಂತಿ. ಹೌದು. ಮನೆಗೆ ಯಾರನ್ನ ದೊಡ್ಡವ್ರು ಬರ್ತಾವ್ರೆ, ಗೆಸ್ಟ್ ಬರ್ತಾರೆ ಅಂದ್ರೆ ಆ ಕಾಲದಲ್ಲಿ ಒಬ್ಬಟ್ಟು ಊಟ ಅಂದ್ಬಿಟ್ರೆ ಪರಮಾನಂದ. ಕರೆಕ್ಟ್ ರೀ. ಮನೇಲಿ ಅಕ್ಕ ತಂಗಿದಿರು, ಭಾವ, ಕುಟುಂಬ ಬಂದರೆ ಅವತ್ತು ಸ್ಪೆಷಲ್ಲೇ ಒಬ್ಬಟ್ಟು. ಬಿಸಿ ಗಿಸಿ ಇಲ್ಲ. ಹೌದಾ? ಕೈ ಸೌದೆ ಒಲೆಯಲ್ಲಿ ಮಾಡಿ. ನೀವೆಲ್ಲ ಅತ್ತೆ ಮನೇಲಿ ಕಲ್ತಿದ್ದ, ಅಮ್ಮನ ಮನೇಲಿ ಕಲ್ತಿದ್ದ? ಅಮ್ಮನ ಮನೇಲಿ ಕಲ್ತಿದ್ದು. ಈಗಿನ ಕಾಲದಲ್ಲಿ ಅತ್ತೆ ಮನೇಲೂ ಕಲಿಯಲ್ಲ. ಇಲ್ಲ ರೀ, ನಾವು ಸಣ್ಣ ಕೈಗೆ ಕಲ್ತು. ನಮ್ಮಲ್ಲೆಲ್ಲ ಅವಾಗ ಮಕ್ಕಳು ಮಟ್ಟಕ್ಕೆ ಬಂದರು ಅಂದರೆ ಅಡುಗೆ ಕಲಿಬೇಕು, ರಂಗೋಲಿ ಬಿಡಬೇಕು, ಹಬ್ಬ ಹುಣ್ಣಿಮೆ ಸ್ನಾನ ಮಾಡ್ಕೊಂಡು ನೀಟಾಗಿ ಇರಬೇಕು ಅನ್ನೋದೆಲ್ಲ ಇತ್ತು. ಈಗ ಹಬ್ಬ ಹುಣ್ಣಿಮೆ ಅಂದರೆ ಹೋಟ್ಲು ಮುಂದೆ ಕ್ಯೂ. ಅಡುಗೆನೂ ಇಲ್ಲ, ಹಬ್ಬನೂ ಇಲ್ಲ. ಈಗ ರೆಡಿಮೇಡ್ ಹೋಳಿಗೆ ಮನೆ ಇದೆ. ಹೋದ, ತಂದ, ತಿಂದ. ಈ ಥರ ಒಲೆ ಮುಂದೆ ಬಂದ ಅಡುಗೆ ಮಾಡ್ಕೊಂಡು ತಿಂದ ಅಂದರೆ ಅದ್ರ ಮಜಾನೇ ಬೇರೆ. ತೆಗಿತೀವಿ. ಇವರೆಲ್ಲ ಏನಿದ್ರು ಕೈಯಲ್ಲೇ ಗುರು, ಎಲ್ಲ ಪಟಾಯಿಸೋದೆಲ್ಲ ಕೈಯಲ್ಲೇ. ಈಗೆಲ್ಲ ಏನು ಅಂದರೆ ಎಲ್ಲ ಚಿಮಟ ಪಂಟ ಆಳು ಮುಳು ಮಂಡ ಮಸಿ ಎಲ್ಲ ಬಂದಿದೆ. ಅವಾಗ ಏನು ಹಿಂಗಂದ ಕೊಟ್ಟ ಅಷ್ಟೇ. ಈಗ ಎರಡು ಎಣ್ಣೆನೇ ಹಿಂಗೆ ಕೈಯಲ್ಲೇ ಹಾಕೋಬಿಟ್ರವರು. ಹೋಳಿಗೆ 2ನೇ ಹೋಳಿಗೆ ರೆಡಿ ಆಗಿದೆ. ಶಿವರಾತ್ರಿ ಮೇಳ. ಅಲ್ಲಮ್ಮ, ಊರುಗಳಲ್ಲಿ ಅಡುಗೆಗಳೆಲ್ಲ ಮಾಡಿಕೊಂಡು ಅವಾಗ ತುಂಬ ಕುಟುಂಬ, ಅಕ್ಕಪಕ್ಕದವ್ರ ಮನೆಯವರೆಲ್ಲ ಹಬ್ಬ ಜೋರಾಗಿರ್ತಾ ಇತ್ತು. ಖುಷಿ. ಅವಾಗ ಅಕ್ಕಪಕ್ಕ ಪ್ರೀತಿಗಳು ಹೆಂಗಿತ್ತು ನಿಮ್ಮೂರ ಕಡೆ? ನಮ್ಮೂರ ಕಡೆ ಚೆನ್ನಾಗಿತ್ತು ಬಿಡ್ರಿ. ಹಬ್ಬ ಹುಣ್ಣಿ
ಇಂಥವೆಲ್ಲ ಹೋಳಿಗೆ ರೊಟ್ಟಿ ಪುಂಡೆ ಪಲ್ಯ ಕಡುಬು ಮಾಡ್ಕೊಂಡು ಎಳಮಚ್ಚಿದ್ ಬರ್ತದ ನೋಡಿ ಗೊತ್ತಾ? ಹೌದು ಹಾಂ, ಅದೆಲ್ಲ ಹೊಲ್ದಾಗ ಮಾಡ್ಕೊಂಡು ಹೋಗಿ ಹೊಲ್ದಾಗ ಜೋಳದ ಹೊಲಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ಕಾಯಿ ಹೊಡೆದು ಬರ್ತಾ ಇದ್ರಿ. ಹೊಲ್ ತುಂಬ ಚೆರ್ಗ ಹೊಡೆದು ಎಲ್ಲರೂ ಕುಂತು ಊಟ ಮಾಡಿ. ನಿಮ್ಮಲ್ಲಿ ಶೇಂಗಾ ಅಡಿಗೆ ಒಬ್ಬಟ್ಟು ಅಂತ ಮಾಡ್ತಾರಲ್ಲ? ಶೇಂಗಾದ್ರೆ ಹಾಂ ಮಾಡ್ತೀವ್ರಿ ನಾವು. ಮಾಡ್ತೀರಿ? ಶೇಂಗಾ ಬೆಲ್ಲ ಹಾಕಿ ಕುಟ್ಟಿ ಅದು ಇನ್ನೂ ಸಖತ್ತಾಗಿರುತ್ತೆ. ಹಾಂ, ಅದು ಇನ್ನೊಂದು ದಿನ ಮಾಡೋಣ. ಮಲ್ಲಮ್ಮ ಬರೋದೇ ತೆಗಿರಿ. ಅಡಿಗೆ ಮಾಡೋದೇ ಅಡಿಗೆ ಅಂದ್ರೆ ಇಷ್ಟ ರೀ ನಮ್ಗೆ ಮಾಡಕ್ಕೆ. ಈಗ ಇದು ನಿಮ್ಮ ಮನೇಲಿ ಎಷ್ಟು ಜನ ಮಕ್ಕಳು? ನಿಮಗೆ ಇಬ್ಬರು ಗಂಡ್ಮಕ್ಳು ರೀ. ಇಬ್ಬರು ಗಂಡ್ಮಕ್ಳು. ನಿಮ್ಮ ತಂದೆ ತಾಯಿಗೆ? ನಾವು ಇಬ್ಬರು ಗಂಡ್ಮಕ್ಳು ರೀ, 4 ಮಂದಿ ಹೆಣ್ಮಕ್ಳು ರೀ. ಓಹೋ, 4 ಹೆಣ್ಣು 2 ಗಂಡು. ನಮ್ಮ ಮನೇದು ಒಂದು ಪ್ಲಸ್ ಇದೆ, ನಿಮ್ಮ ಮನೇಲಿ ಒಂದು ಮೈನಸ್ ಇದೆ. ನಮ್ಮ ಮನೆಯಲ್ಲಿ 5 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. ಒಬ್ರು ಹೆಚ್ಚಿಗೆ ಆದ್ರೆ ಅದಕ್ಕೆ ಹೇಳಿದೆ 5 ಹೆಣ್ಣು 2 ಗಂಡು. ಅವಾಗೆಲ್ಲ ಆ ಕುಟುಂಬ ಆ ಮಜಾನೆಗಳೇ ಬೇರೆ ಇತ್ತು ಬಿಡವ. ಅವಾಗ ಹಾಡ್ದಾರಿ. ಈಗ 6 10 ಹಿಡಿತಿದ್ರು. ಈಗ ಒಂದು ಏರಿಯಾಕ್ಕೆ ಕಷ್ಟ ಅಂತಾರೆ. ನಮ್ಮ ಅಕ್ಕ ನೋಡ್ರಿ 6 ಮಂದಿ ಹೆಣ್ಮಕ್ಳು 2 ಗಂಡು ಮಕ್ಕಳು, 8 ಜನ. ಎಷ್ಟು ಚೆನ್ನಾಗಿರ್ತಾರೆ. ಹಾಂ, ಇಲ್ಲ 8 ಇಲ್ಲ, ಈಗ ಒಂದೇ ಇಲ್ಲ ರೀ. ಬೇಡ ಈಗ ಮದುವೆನೇ ಬೇಡ ಅಂತಾರೆ ಹೆಣ್ಮಕ್ಳು. ಮದುವೆನೇ ಬೇಡ, ಹಿಂಗೆ ಚೆನ್ನಾಗಿದ್ದೀವಿ ಇಲ್ಲ ಅದೇನೋ ಲಿವಿಂಗ್ ಟುಗೆದರ್ ಅಂತಲ್ಲ, ಅದಕ್ಕೆ ತಿರ್ಕೊಬಿಡೋರು ಜನ. ಹೌದೌದ್ರಿ. ಹೆಣ್ಮಕ್ಳೆಲ್ಲ ಲಿವಿಂಗ್ ಟುಗೆದರ್ ಅಂತ. ಇದು ನಿಮ್ಮ ತಾಯಿ ಎಲ್ಲ ಇದ್ದಾರಮ್ಮ? ಇಲ್ಲ ರೀ, ತಾಯಿ ತಂದೆ ಇಲ್ಲ. ಯಜಮಾನಪ್ಪನೂ ಇಲ್ಲ ರೀ. ಈ ಹುಡುಗ ಬಂದಾನಲ್ರಿ, ಹೌದು, 2 ವರ್ಷನೇ ಇದ್ದಾರೆ. ಹೌದ್ರಾ? ತುಂಬ ಕಷ್ಟ. ಹೌದು, ಕಷ್ಟಪಟ್ಟಿದ್ದೀರಾ, ಭಾಳ ನೊಂದಿದ್ದೀರ. ಏನೋ ಆ ನೊಂದಿದ್ದಕ್ಕೆ ಆ ದೇವರು ಒಂದು ಪ್ರತಿಫಲ ಕೊಟ್ಟವನೇ. ಹಾಂ, ಅಷ್ಟೇ. ಹಾಂ. ಎರಡು ಒಬ್ಬಟ್ಟನ್ನ ಹಿಂಗೆ ಇಟ್ಕೊಬಿಡೋಣ. ನೋಡಿ, ಈಗ ನೋಡಮ್ಮ ಒಬ್ಬಟ್ಟು ರೆಡಿ ಇದೆ. ಸ್ವಲ್ಪ ಎಲ್ಲ ನೋಡಿ ನೀಟಾಗಿ ಸ್ವಲ್ಪ ತುಪ್ಪ ಹಿಂಗೆ ಸೋರ್ಬಿಡೋದು. ಉಣ್ತಾ ಇದ್ರೆ ಒನ್ ಮೋರ್ ಅಂತ ಕೇಳ್ತಾ ಇರಬೇಕು. ಮಲ್ಲಮ್ಮ ಮಾಡೋರೆ ಒಬ್ಬಟ್ಟು ಅಂಗಡಿ ಅಂದ್ಬಿಡ್ಬೇಕು ನೆಕ್ಸ್ಟು. ಈಗ ನಾನು ಮಲ್ಲಮ್ಮ ಅವ್ರಿಗೆ ತಿನ್ನಿಸ್ತೀನಿ. ಅಲ್ಲ, ಆಮೇಲೆ ಫಸ್ಟು ತಾಯಿಗೆ ತಿನ್ನಿಸಿದ್ರೆ ತಾಯಿಗಿಂತ ಪ್ರೀತಿ ಹೆಚ್ಚು ಯಾವುದಿಲ್ಲ. ಬರಬಾ ಮಲ್ಲಮ್ಮ. ಸೂಪರ್. ಸ್ವಲ್ಪ ಚೆನ್ನಾಗಿದೆಯಾ? ಸಿಹಿ ಎಲ್ಲ ಪರ್ಫೆಕ್ಟು. ನಾನು ನಿಮಗೆ ತೆಗೆದು ಕೊಡ್ತೀನಿ. ಬಿಸಿ ಇದೆ. ತುಪ್ಪ ಸವರೋಣ. ಶಿವರಾತ್ರಿ ಸ್ಪೆಷಲ್ ಅಡುಗೆನ ತಿಂದೇ ಬಿಡೋಣ. ಅಮ್ಮನ ಬಾಯಿಂದ. ಸೂಪರ್ ಆಯ್ತು. ಸಿಹಿ ಇಲ್ಲ, ನಾರ್ಮಲ್ ಆಗಿದೆ. ತುಪ್ಪ ಸ್ವಾದ, ಒಬ್ಬಟ್ಟು ಸಿಹಿ. ಒನ್ ಮೋರ್ ಥರ ಇದೆ. ಸೂಪರ್. ಅಷ್ಟು ಚೆನ್ನಾಗಿದೆ, ಅದು ಅಷ್ಟು ಚೆನ್ನಾಗಿದೆ. ನೀವೆಲ್ಲ ಮಲ್ಲಮ್ಮ ಮಾಡಿದ್ದಾರೆ ಶಿವರಾತ್ರಿ ಹೊತ್ತು ಒಂದು ಒಬ್ಬಟ್ಟು. ನೀವೆಲ್ಲ ಪ್ರೀತಿಯಿಂದ ನೋಡಿ ಅಡುಗೆ ಕಲೀರಿ, ತಿನ್ನಿ. ತಿಂದಾದ್ಮೇಲೆ ಒಂದ್ಸಲ ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿ ಹಿಂಗೆ ಬೆಳೆಸ್ತಾ ಇರಿ. ಒನ್ ಮೋರ್ ಅಂತ ಇರಿ. ಏನಂತೀರಮ್ಮ? ತುಂಬ ಹೃದಯದ ಧನ್ಯವಾದಗಳು. ಅದು ನಮ್ಮ ತಾಯಿ ಮಲ್ಲಮ್ಮ ಬಂದಿರೋದ್ರಿಂದ ನಮಗಂತೂ ಭಾಳ ಅಂದರೆ ಭಾಳ ಪ್ರೀತಿ ಆಯಿತು. ನಮ್ಗಾನು ನಿಮ್ಮ ಹೋಟೆಲ್ ಕರ್ಸಿದ್ದು, ಅಡುಗೆ ಮಾಡಿದ್ದು ತುಂಬ ಖುಷಿ ಆಯ್ತು ರೀ. ಜನರಿಗೆ ಎಲ್ಲರಿಗೂ ತೋರಿಸಿದ್ದು, ಬೆಂಗಳೂರು ಮಂದಿಗೆ ಊಟ, ನಮ್ಮ ಕಡೆ ಊಟ, ಹಳ್ಳಿ ಊಟ ರೀ ಇದು. ಹೌದೌದು. ಇನ್ನು ಇದ್ರೊಳಗಡೆ ಇನ್ನು ಬಾಡಿಸ್ಕೊಳಕ ಕೂಡಿಗೆ ಹಪ್ಪಳ. ಹೌದು, ಹಬ್ಬಕ್ಕೆಲ್ಲ ಮಾಡಬೇಕು. ಸಿಹಿ ಅಡುಗೆ ಮಾಡೋರೆ ಮನೆಗೆ ಹೋದ್ಮೇಲೆ ಎಲ್ಲಾರು ಪಲ್ಯ, ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಡು ಚಿತ್ರಾನ್ನ ಮಾಡಿ ಬಾರಿಸ್ತಾ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆಯಮ್ಮ. ನನಗೂ ಇನ್ನೊಂದು ಸ್ವಲ್ಪ ತಿನ್ಬೇಕು ಅನ್ಸ್ಬಿಟ್ಟಿದೆ. ತಿನ್ಬಿಟ್ಟು ಅವ್ರು ಖುಷಿ ಪಟ್ಬಿಟ್ರೆ ಅಷ್ಟೇ ಸಾಕು. ನಾನು ನಿಜವಾಗ್ಲೂ ಈ ಥರ ಗೋಧಿ ಹಿಟ್ಟು ಮೈದಾ ಎಲ್ಲ ಹಾಕಿ ಒಬ್ಬಟ್ಟು ಮಾಡಿದ್ದನ್ನು ಇವತ್ತು ಮಲ್ಲಮ್ಮ ಅವ್ರ ಕಡೆಯಿಂದ ನೋಡಿ ನೀವೆಲ್ಲ ಕಲ್ತಾದ್ಮೇಲೆ ತುಂಬ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿದೆ. ಕಲ್ತ್ಕೊಳ್ಳಿ, ಖುಷಿಯಾಗಿ ಮಾಡ್ಕೊಂಡು ಊಟ ಹೋಗಿ ಬರುತ್ತೇವೆ, ನಿಮ್ಮ ಪ್ರೀತಿ ತರುತ್ತೇವೆ.